ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮೀನಾಕ್ಷಿ ಕಿಚನ್ಗೆ ಸ್ವಾಗತ. ನಾವಿವತ್ತು 15 ನಿಮಿಷದಲ್ಲಿ ಹಾಲಿನ ಖೀರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ 1 ಕಪ್ ಶಾವಿಗೆ, 1 ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ, 1-2 ಏಲಕ್ಕಿ, ತುಪ್ಪ ಮತ್ತು ಅರ್ಧ ಲೀಟ್ರ್ ಹಾಲು. ಮೊದಲಿಗೆ ಅರ್ಧ ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸಿ ಪಕ್ಕಕ್ಕಿಟ್ಟಿಡಿ. ಆಮೇಲೆ ಒಂದು ಪ್ಯಾನ್ನಲ್ಲಿ ತುಪ್ಪ ಅಥವಾ ಎಣ್ಣೆ ಆದರೂ ಪರವಾಗಿಲ್ಲ, ಶಾವಿಗೆನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರೋವರೆಗೂ ಹುರಿದು ಎತ್ತಿಡಿ. ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಕಂದು ಬಣ್ಣ ಬರೋವರೆಗೆ ಹುರಿದು ಎತ್ತಿಡಿ. ಆಮೇಲೆ ಅದೇ ಪ್ಯಾನ್ಗೆ ಹುರಿದಿರೋ ಶಾವಿಗೆ ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಶಾವಿಗೆ ಬೇಯೋದಕ್ಕೆ ಬಿಡಬೇಕು. ಒಂದೆರಡು ನಿಮಿಷ ಬೆಂದ ಮೇಲೆ 1 ಕಪ್ ಹಾಲು ಹಾಕಿ, ನಿಮಗೆ ತೆಳ್ಳಗೆ ಬೇಕು ಅಂತ ಅನಿಸಿದ್ರೆ ಇನ್ನೂ 1 ಕಪ್ ಹಾಲು ಹಾಕಿ ಬೇಯೋಕೆ ಬಿಡಿ. ಆ ನಂತರ 1 ಕಪ್ ಸಕ್ಕರೆ ಹಾಕಿ ಬೇಯೋಕೆ ಬಿಡಿ. ಒಂದೆರಡು ನಿಮಿಷ ಆದಮೇಲೆ ಹುರಿದಿಟ್ಟಿರೋ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಕಿ ಬೆರೆಸಿ. ಇದ್ರೆ ಫ್ಲೇವರ್ಗೋಸ್ಕರ ಕೇಸರಿ ಹಾಕಿ. ಈಗ ಸ್ಟವ್ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಡಿ. ನಂತರ ರುಚಿಯಾದ ಹಾಲಿನ ಖೀರು ಸವಿಯಲು ಸಿದ್ಧ. ಮನೆಯಲ್ಲಿ ಎಲ್ಲರೂ ಇದ್ದಾಗ ಪೂಜೆಗೆ, ನೈವೇದ್ಯಕ್ಕೆ ಅಥವಾ ಯಾವುದಾದ್ರೂ ಖುಷಿಗೆ ಬೇಗ ಮಾಡೋ ಸಿಹಿಯಾಗಿ ಇದನ್ನು ಉಪಯೋಗಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.